ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಯಾವ ಭಾಷೆಯಲ್ಲಿ ಇವ್ರು ಬೈದರು? ಆಗ ಇವರು ಬರಬೇಕಾಯ್ತಲ್ಲ. ನೀವು ಚುನಾವಣಾ ವೇದಿಕೆಯಲ್ಲಿ ನನ್ನ ಕಳ್ಳ ಅಂದಿದ್ರೆ, ಭ್ರಷ್ಟ ಅಂದಿದ್ರೆ ಎಂಥದ್ನಾರ ಹೇಳಿ ಪದವ ಅಸೆಂಬ್ಲಿನಲ್ಲಿ, ಅದನ್ನು ಬಾವಿನಲ್ಲಿ ಧರಣಿ ಕೂತು ಉಪಯೋಗಿಸೋ ಪದನ ಇದು. ನಿಮ್ಮ ತಾಳ್ಮೆ ಗೆಡಲಿ ಅಂತಾನೆ ಅವರು ಈ ತರ ಹೌದು ಮಾಡಿದರು. ಇಲ್ಲಿ 2 ವರ್ಷದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ, ನಾನು ವಿಷಾದನೂ ವ್ಯಕ್ತಪಡಿಸಿದೆ. ಇದಕ್ಕೆ ಇವೇನೇನು ಮಾಡ್ತಾರೆ ಬಿ ಜೆ ಪಿಯವರು ಅನ್ನೋದಕ್ಕೆ. ಈಗ ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಯಾವ ಭಾಷೆಯಲ್ಲಿ ಇವ್ರು ಬೈದರು? ಸಿ ಟಿ ರವಿ ಅವರು. ಆಗ ಇವರು ಬರಬೇಕಾಯ್ತಲ್ಲ. ಆಗ ಇವರು ಇಲ್ಲ, ಸಿ ಟಿ ರವಿ ಮಾತಾಡಿರೋ ತಪ್ಪು ಅಂತ ಹೇಳ್ಬೇಕಾಯ್ತಲ್ಲ. ಈಗ ನಾನು ಏನು ಹೇಳಿಲ್ಲ, ನೀನು ತಹಸೀಲ್ದಾರ್ ಇದರಿಂದ ದುಡ್ಡು ಅವಮ್ಮ ಕೊಟ್ಟ ಸಂಬಳದ್ದು ಇದರಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಹೇಳಿದ್ದೀನಿ. ಅವಮ್ಮನಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಹೇಳಿದ್ದೀನಿ. ನಾನಿನ್ನೇನು ಪದ ಹೇಳಿಲ್ಲ, ನೀನು ಹೇಳಿದೆಯಪ್ಪ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಹೆಣ್ಣು ಮಗಿನ ವಿಚಾರ ಮಾತಾಡಬಾರ್ದು ಅಂತೇಳಿ ನಾನು ವ್ಯಕ್ತಪಡಿಸಿದ್ದೀನಿ. ಅದರಲ್ಲಿ ಏನಾರು ಇರಲಿ, ನಾನು ವಿಷಾದಿಸ್ತೇನೆ, ನಾನು ಈ ಮಾತಾಡಬಾರ್ದಾಯಿತು ಅಂತ ಹೇಳಿದ್ದೀನಿ ನಾನು. ಆದರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಪದ ಬಳಸಿದಾಗ, ಅದು ಎಂಥ ಪದ ಆ ಹೆಣ್ಣು ಮನುಕುಲಕ್ಕೆ, ಅದನ್ನು ನೀವು ಬಳಸಿದಾಗ ನೀವೇನು ಹೇಳಿದ್ರಿ? ಇಂಥ ವ್ಯವಸ್ಥೆ ಕೊಡೋಣ ನಿಮ್ಮವ, ಇಂಥ ಪದಗಳ ಬಳಕೆನ ಎಷ್ಟು ಕೊಡೋಣ ನಾನೇನು ಇಲ್ವ 20 ವರ್ಷದಿಂದ ನೀವು ಯಾರ್ಯಾರು ಏನೇನು ಪದ ಬಳಸಿದ್ರಿ ಅಂತ. ಅದಕ್ಕೆಲ್ಲ ಕಾಲ ಇಲ್ಲ, ಕಾಲ ಬಂದಾಗ ಹೇಳೋಣ. ನೀವು ಚುನಾವಣಾ ವೇದಿಕೆಯಲ್ಲಿ ನನ್ನ ಕಳ್ಳ ಅಂದಿದ್ರೆ, ಭ್ರಷ್ಟ ಅಂದಿದ್ರೆ ಎಂಥದ್ನಾರ ಹೇಳಿ ಪದವ ಚುನಾವಣಾ ಭಾಷಣದಲ್ಲಿ ಹೇಳಿ ಅಸೆಂಬ್ಲಿನಲ್ಲಿ, ಅದನ್ನು ಬಾವಿನಲ್ಲಿ ಧರಣಿ ಕೂತು ಉಪಯೋಗಿಸೋ ಪದನ ಇದು. ಮಾನವೀಯತೆ ಪದನ ಇದು. ಯಾರಾದರೂ ರಾಜಕಾರಣದ ತಿರುಳು ಅರ್ಥಂಥವ್ರು ಇದನ್ನು ಮಾಡ್ತಾರೆ. ಇದನ್ನು ಯಾತಕ್ಕೆ ಬಿಡಿ, ನಾವು ಏನೇ ಹೇಳ್ಕೊಂಡು ಹೋಗ್ತೀವಿ. ಅದು ತಪ್ಪಾಗಿದ್ದರೆ ತಪ್ಪು ಅಂತ ನೀವು ಡಿಪೆಂಡ್ ಮಾಡ್ಕೊಳ್ಳಿ ಆ ಕಡೆ. ಅದು ಬಿಟ್ಟು ನೀವು ನರೇಗಾ ಮಹತ್ವದ ಚರ್ಚೆ ಅಂತ ಅಂದರೆ, ನಮ್ಮ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನೂನು ಸರಿಯಾಗಿದೆ ಅನ್ನೋದ್ರೆ ನೀವು ಧರಣಿ ಮಾಡ್ದಲೆ, ಅದೇನು ದೊಡ್ಡ ವಿಚಾರ ಅಲ್ಲ. ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡ್ಕೊಂಡು ನೀವು ಚರ್ಚೆಯಲ್ಲಿ ಭಾಗವಹಿಸಬೇಕಾಯಿತು. ಸ್ಪೀಕರ್ ಹತ್ರ ಏನು ಹೇಳಿರಿ ನೀವು? ನಾವು 18 ಜನ ಹೆಸರು ಕೊಟ್ಟಿದ್ದೀವಿ, 18 ಜನ ಭಾಗವಹಿಸ್ತೀವಿ ಚರ್ಚೆಗೆ ಅಂತ. ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಅನ್ನೋದು. ಆಯಿತು, ಚರ್ಚೆ ಮಾಡೋಣ ಅಂತ ಹೇಳಿದರು. ಮಾತು ತಗೊಂಡು ಹೋಗಿ ನೀವು ಇದನ್ನೆತ್ತಿ ಅವನು ರಾಜೀನಾಮೆ ಕೊಡೋಕ್ಕಲ್ಲ ಅಂತಂದಂಗೆ ನಾವು ಧರಣಿಗೆ ಹೋಗ್ತೀವಿ, ಇವ್ನು ಕಳ್ಳ ಅಂತೇಳಿ ಬಂದು ಕೂತ್ಕೊಂಡ್ರೆ ಅದು ಕೂತ್ಕೊಳ್ಳಿ, ಅವ್ರ ಹಕ್ಕು. ಆದರೆ ನನ್ನ ಯಾಕೆ ಮಾಡಿದಿರಿ? ನನ್ನ ಯಾತಕ್ಕೆ ಕೇಳ್ತಾ ಇದ್ದೀರಿ? ನಿಮಗೆ ಇದನ್ನು ಕರ್ನಾಟಕ ಜನ ಒಪ್ಪುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಕರ್ನಾಟಕ ಜನ ಏನು ದಡ್ರಿಲ್ಲ. ಕರ್ನಾಟಕದ ಜನ ಸುಸಂಸ್ಕೃತರಿದ್ದಾರೆ, ರಾಜಕೀಯದ ಉಳುವಿನ ಬಗ್ಗೆ ಯೋಚನೆ ಮಾಡೋರಿದ್ದಾರೆ. ನನ್ನ ಪದಪ್ರಯೋಗ ಆಗಿರೋದಕ್ಕೆ ನಾನು ಅವರನ್ನು ಟಾರ್ಗೆಟ್ ಮಾಡಿ ಹೇಳಿದ್ದೀನಿ ಹೊತ್ತು ಕರ್ನಾಟಕ ರಾಜ್ಯದ ಇದಕ್ಕಲ್ಲ. ನನ್ನನ್ನು ಅವ್ರು ಬಳಕೆ ಮಾಡಿರು. ನನ್ನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು. ನಾನು ತಾಳ್ಮೆಯ ಕಟ್ಟೆ ಹೊಡಿತು. ಇದೇನಪ್ಪ ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಾರಲ್ಲ ಅಂತ. ಆ ಶರದ್ ಬಚ್ಚೇಗೌಡರಿಗೂ ಕೂಗಿರು, ಅದು ಕೇಳಲಿಲ್ಲ ಯಾರಿಗೂ. ಇಲ್ಲೂ ಇವ್ರಿಗೂ ಯಾರಿಗೂ ನಾನು ಬೈಯೋದು ಕೇಳಿತೋ ಇಲ್ವೋ ಗೊತ್ತಿಲ್ಲ. ಅವ್ರು ಬೈಯೋದು ನನಗೆ ಕೇಳಿಲ್ಲ. ನಾನು ಎಷ್ಟೊಂದನ್ನು ಇದು ಹಾಕಿಡಿದ್ದೆ. ಬಂದು ನಮ್ಮ ಕುಣಗಲ್ ಶಾಸಕರು ಇದಾಕಿ ಹೋದ್ರು ನನಗೆ, ಅವ್ರು ಏನಾರ ಬೈ ಕೇಳಿ ನೀವು ಮಾತಾಡಿ ಅಂತ. ಇಲ್ಲ, ನಾನು ಮೊದಲು ಹಾಕಲಿಲ್ಲ, ಮೊದಲಿಂದ ಹಾಕಲಿಲ್ಲ. ನಾನು ಬಿಟ್ಕೊಂಡು ಮಾಡಿದ್ನ. ನನಗೂ ಅವ್ರು ಮಾತಾಡ್ತಿದ್ದವೆಲ್ಲ ಬಂದ್ಬಿಟ್ಟು ನನ್ನ ಇದಕ್ಕೆ ಕೇಳಿಸ್ತು. ಮತ್ತೂ ಕೂಗ್ತಲೇ ಇದ್ರಲ್ಲ, ಡಿಸ್ಟರ್ಬ್ ಆಯ್ತು. ಯಾರಿಗಾಗಲ್ಲ ಹೇಳಿ ಹೋಗಿ? ಯಾರಿಗೆ ಯಾವ ಮನುಷ್ಯ ಅಂತ ಇದ್ದಂಥವ್ರಿಗೆ ಯಾರಿಗಾಗಲ್ಲ. ನಿಮ್ಮ ತಾಳ್ಮೆ ಗೆಡಲಿ ಅಂತಾನೆ ಅವರು ಈ ಥರ ಹೌದು ಮಾಡಿದರು. ನನ್ನ ಭಾಷಣ ಕೆಡಿಸ್ಬೇಕು ಅಂತಲೇ ಮಾಡಿದರು. ನನ್ನೊಬ್ಬನ್ನೇ ಇಲ್ಲಿ 2 ವರ್ಷದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸದನದಲ್ಲಿ. ನಾನು RSS ಅಂತ ಪದ ಬಳಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. RSS ಅಂತ ಪದ ಬಳಕೆ ಬೇಕಾದ್ರೆ ಆ ವೇದವ್ಯಾಸ ಕಾಮತ್ ಹತ್ರ ನಾನು ಮಾತಾಡಿದ್ದೀನಿ. ನಾವು ಕಟ್ಟ RSS ಇದು ಅಂತ ರೀ, ನೀವು RSSನಾರ ಹಿಂಗೆ ಕೂಗಬಾರ್ದು ಕಣ್ರಿ, ನಿಮಗೆ ತಮ್ಮದೇ ಆದ ಗೌರವ ಇದೆ ಅಂತ ನಾನು 2-3 ಸಾರಿ ಹೇಳಿದ್ದೆ ಅವ್ರಿಗೆ. ಆದರೂ ಕೂಗ್ತಾ ಇದ್ದಾರಲ್ಲ.
ಅದಕ್ಕೆ ರೀ ಆರ್ ಎಸ್ ಎಸ್ನರೇ ಕೇಳ್ರಿ, ನೀವು ಆರ್ ಎಸ್ ಎಸ್ ಅಲ್ವನಪ್ಪ ನೀನು ಹಿಂಗೆ ಕೂಗೇನೆ ಆರ್ ಎಸ್ ಎಸ್ ಸ್ವಲ್ಪ ಘನತೆ ಗೌರವ ಕಳೀತಾ ಇದ್ದಿ ಕಣಪ್ಪ, ಹಿಂಗೆ ಕೂಗಬಾರ್ದಪ್ಪ, ಇದೆಲ್ಲ ಆರ್ ಎಸ್ ಎಸ್ನವ್ರು ಹಿಂಗೆಲ್ಲ ನಡ್ಕೊಳಲ್ಲಪ್ಪ ಅಂತ ಹೇಳಿದೆ ನಾನು. ತಪ್ಪೇನಿದೆ? ಅದಕ್ಕೆ ಆರ್ ಎಸ್ ಎಸ್ನೇನು ಕೆಟ್ಟರು ಅಂತ ಬೈದಿದ್ದೇನೆ ನಾನು.